لله رب العالمين جزاء بما كانوا بآياتنا يجحدون. وقال الذين كفروا ربنا أرنا الذين أضلانا من الجن والإنس الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط هذا القرآن والغوا فيه لعلكم تغلبون. فلنذيقن الذين كفروا عذابا ಮಾಡ್ತೇವೆ. ತದನಂತರ ಅವರು ಶುಭಾಶಯ ಕೋರಿ ಒಂದೆರಡು ಮಾತುಗಳನ್ನ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮಾತೇಜಿ ಹಿಡ್ಕೊ ಸರ್ ಸರ್ ಸೈಡ್ 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 ನಿಂದ್ರಿ ಸರ ಈ ಕಡೆ ಈ ಕಡೆ ಇಂದು ನಡೆದಂತಹ ಪವಿತ್ರವಾದ ಹಬ್ಬ ರಂಜಾನ್ ಹಬ್ಬದ ಈ ಒಂದು ಪ್ರಯುಕ್ತವಾಗಿ ಇಲ್ಲಿ ಪ್ರಾರ್ಥನೆಗಾಗಿ ಸೇರುವಂತ ನಮ್ಮ ಉರುವೇಶ್ವರ ಮಂಜುಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ಉಪಸ್ಥಿತಿರುವಂತಹ ನಮ್ಮ ಎಲ್ಲ ಸಮಾಜದ ಆತ್ಮೀಯರಾದಂತಹ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಅವರೇ ಹಾಗೂ ನಮ್ಮ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದಂತಹ ಮಹಬೂಬ್ ಸರ್ಕಾಸ್ ಅವರೇ, ಮಹಬೂಬ್ ಕಾಜಿ ಸಾಹೇಬ್ರೆ ಹಾಗೂ ಅಂಜುಮನ ಅಧ್ಯಕ್ಷರಾದಂತಹ ಪರ್ವೇಜ್ ಕಾಜಿ ಅವರೇ, ನಮ್ಮ ಪುರಸಭೆಯ ಸದಸ್ಯರು, ಸಮಾಜದ ಹಿರಿಯರಾದಂತಹ ಮೊಹಮ್ಮದ್ ಬಿಕಾಳ್ ಅವರೇ ಹಾಗೂ ಉಪಸ್ಥಿತಂತಹ ಎಲ್ಲ ಗೌರವಿತ ಸಮಾಜದ ಬಂಧುಗಳೇ, ಗುರುಹಿರಿಯರೇ, ಯುವಕರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಒಂದು ಪವಿತ್ರವಾದ ಹಬ್ಬದ ರಂಜಾನ್ ಹಬ್ಬದ ನಾನು ಹೃದಯಪೂರ್ವಕವಾದ ಶುಭಾಶಯಗಳನ್ನು ಎಲ್ಲರಿಗೂ ಸಂದರ್ಭದಲ್ಲಿ ಕೋರಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇದು ಒಂದು ಪವಿತ್ರವಾದ ಹಬ್ಬ. ಈ ನಾಡಿನಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಎಲ್ಲಪ್ಪವನ್ನ ನಾವು ಸರಿಸಮಾನವಾಗಿ ಇವತ್ತು ನಿನ್ನೆ ತಾನೇ ನಾವು ಯುಗಾದಿ ಅಂದರೆ ನಮಗೆಲ್ಲರಿಗೂ ಹೊಸ ವರ್ಷ ಪ್ರಾರಂಭ. ಹೊಸ ವರ್ಷದ ಪ್ರಾರಂಭದ ಹೊಸದಲ್ಲೇ ಇವತ್ತು ನಮ್ಮ ಪವಿತ್ರವಾದ ರಂಜಾನ್ ಹಬ್ಬ. ಒಂದು ಕಾಕಾತಲ್ಲಿ ಈ ಹಬ್ಬಗಳು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಭಾರತೀಯ ಪ್ರಜೆಯಾದಂಥ ನಾವು ಎಲ್ಲ ಹಬ್ಬವನ್ನು ಕೂಡ ಸಮಾನವಾಗಿ ಎಲ್ಲರ ಜೊತೆಗೆ ಅಷ್ಟೇ ಸಂತೋಷವಾಗಿ ಸಂಭ್ರಮದಿಂದ ನಾವು ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಒಂದು ತಿಂಗಳ ಪರ್ಯಂತ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬದ ಉಪವಾಸವನ್ನು ನೆರವೇರಿಸಿ ಮಾನವ ಕುಲ ಕಲ್ಯಾಣಕ್ಕೆ, ಮನಕುಲ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ತಾವೆಲ್ಲ ಮಾಡಿದ್ದೀರಿ. ಆ ಭಗವಂತ ತಮ್ಮ ಪ್ರಾರ್ಥನೆಯನ್ನು ಎಲ್ಲವನ್ನ ಕಬೂಲ್ ಮಾಡಲಿ ಅಂತೇಳಿ ನಾ ಅಲ್ಲಾಹನಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲಾಹ್ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ದೊರಕಿಸಿಕೊಡ್ಲಿ. ನಮ್ಮ ದೇಶ ಒಂದು ಸರಿಯಾದ ರೀತಿಯಲ್ಲಿ ಎಲ್ಲರೂ
ಅಣತಂತ್ರರಾಗಿ ಜೀವನವನ್ನು ನಿರ್ವಹಿಸುವಂತ ಒಂದು ಕಾಲ ನಿರ್ಮಾಣ ಆಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಅಂಜುಮನ್ ಸಂಸ್ಥೆ ಹುಡುಗನವರು ಬಹಳ ಪ್ರಗತಿಯತ್ತ ಇವತ್ತು ಎಲ್ಲ ಸಮಾಜದ ಅಭಿವೃದ್ಧಿಗೋಸ್ಕರ ತಾವೆಲ್ಲ ಪಣವನ್ನು ತೊಟ್ಟಿದ್ದೀರಿ. ಆ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ಇವರು ಒಂದು ಶಾಸಕನಾಗಿ ಇವತ್ತು ಮತ್ತೆ ಆಯ್ಕೆ ಆದ ಮೇಲೆ ಬಹುತೇಕ ನಮ್ಮ ಎಲ್ಲ ಸಮುದಾಯಗಳಿಗೂ ಕೂಡ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ನಮ್ಮ ಅಂಜುಮನ್ ಸಂಸ್ಥೆಯವರು ಇವತ್ತು ನಮ್ಮ ಹುಡುಗಂದದ ಒಂದು ಶಾದಿಮಾನನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಅವರು ಕೆಲಸ ತಂದಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಡೋದಕ್ಕೆ ಈಗಾಗಲೇ ವಾಗ್ದಾನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಸುಮಾರು 1 ಕೋಟಿ ರೂಪಾಯಿ ಒಂದು ಶಾದಿಮಾನನ್ನು ಕೂಡ ನಾವು ಈ ವರ್ಷದ ಅವಧಿಯಲ್ಲಿ ನಾವು ಒಂದು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಒಂದು ನಿರ್ಣಯವನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಅನೇಕ ನಮ್ಮ ದರ್ಗಾಗಳು ಏನು ನಮ್ಮ ಸೂಫಿ ಸಂತರ ಒಂದು ಪ್ರಮುಖವಾದ ದರ್ಗಾಗಳನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಮ್ಮ ಮಾನ್ಯ ಸರ್ಕಾರದ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರೆಲ್ಲ ಅಭಿವೃದ್ಧಿಪಡಿಸೋದನ್ನ ನಾವೆಲ್ಲರ ಜೊತೆಗೆ ಒಂದಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಪಣವನ್ನು ಕೊಟ್ಟಿದ್ದೇವೆ. ಅದನ್ನು ಮಾಡೇ ಮಾಡ್ತೀವಿ ಅನ್ನೋ ಭರವಸೆಯಿಂದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಬಹಳ ಬಿಸಿಲಾಗಿದೆ. ನಾನು ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ತಮಗೆ ಮತ್ತೊಮ್ಮೆ ಈ ಪವಿತ್ರವಾದ ಹಬ್ಬದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ. ಹುಡುಗಂದದ ಸಮಸ್ತ ಮುಸ್ಲಿಮರ ಕರೆಗೆ ಹೋಗುತ್ತೆ ಇವತ್ತು ಈದ್ ನಮಾಜ್ನಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಸಮಾಜದ ಪರವಾಗಿ ಅಂಜುಮನ್ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಮನಪೂರ್ವಕ ಅಭಿನಂದನೆ.